ದೈವಜ್ಞ ದರ್ಶನ ಕಾರ್ಯಕ್ರಮ ಹಾಗೂ ಬೆಂಗಳೂರು ದೈವಜ್ಞ ಯುವಕ ಸಂಘದ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಹಾಗೂ ಗುರುಪೀಠ ಸೇವಾ ಸಮಿತಿಯ ದಶಮಾನೋತ್ಸವ ಕಾರ್ಯಕ್ರಮ ನಮ್ಮ ಸಮಾಜದ ಎಲ್ಲ ಜನರಿಗೂ ಇಲ್ಲಿ ಸೇರುವಂತ ವ್ಯವಸ್ಥೆ ಇವರು ಮಾಡಿರ್ತಾರೆ. ಇವತ್ತು ನಮ್ಮ ದೈವಜ್ಞ ಜನರಿಗೆ ಒಂದು ಉತ್ಸಾಹದ ದಿವಸ ಅಂತ ಹೇಳ್ಬೋದು. ಬ್ರಾಹ್ಮಣ ಸಮಾಜದ ಗುರುವರಿಯರಾದಂಥ ಶ್ರೀ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳು ಹಾಗೂ ಶ್ರೀ ಸುಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳವರ ಒಂದು ಯೋಜನೆ ಏನಿದೆ ಅಂತ ಹೇಳಿದ್ರೆ ದೈವಜ್ಞ ದರ್ಶನ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದಾರೆ. ಆ ಒಂದು ಕಾರ್ಯಕ್ರಮ ಪ್ರಯುಕ್ತ ಪ್ರತಿ ಜಿಲ್ಲೆಗಳಲ್ಲೂ ಸಹ ನಮ್ಮ ದೈವಜ್ಞ ಬ್ರಾಹ್ಮಣ ಸಮಾಜದ ಜನರನ್ನು ಸಂಘಟಿಸಿ ಈ ದೈವಜ್ಞ ದರ್ಶನ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡು ಬರ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಇದು ದೈವಜ್ಞ ದರ್ಶನ ಯಾತ್ರೆ ಬೆಂಗಳೂರು ನಗರಕ್ಕೆ ಇವತ್ತು ಆಗಮಿಸಿದೆ. ಆ ಪ್ರಯುಕ್ತ ಇವತ್ತು ನಾವು ಈ ಒಂದು ಸ್ಥಳದಲ್ಲಿ ದೈವಜ್ಞ ದರ್ಶನ ಕಾರ್ಯಕ್ರಮ ಹಾಗೂ ಬೆಂಗಳೂರು ದೈವಜ್ಞ ಯುವಕ ಸಂಘದ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಹಾಗೂ ಗುರುಪೀಠ ಸೇವಾ ಸಮಿತಿಯ ದಶಮಾನೋತ್ಸವ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡು ಈ ಕಾರ್ಯಕ್ರಮ ಎಲ್ಲ ನಮ್ಮ ದೈವಜ್ಞ ಬ್ರಾಹ್ಮಣ ಸಮಾಜದ ಜನರ ಸಹಕಾರದೊಂದಿಗೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಪೂಜ್ಯ ಗುರುಗಳ ಕೃಪಾಶೀರ್ವಾದ ಸಹ ಇದ್ದು ಎಲ್ಲ ರೀತಿಯ ಸಂಪೂರ್ಣವಾಗಿ ಯಶಸ್ವಿಯೊಂದಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಈ ಸಮಾಜದ ಬಾಂಧವರಿಗೂ ಹಾಗೂ ನಮ್ಮ ಪತ್ರಕರ್ತ ಮಿತ್ರರಿಗೂ ಎಲ್ಲರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿ, ಇದು ನಮ್ಮ ಸಂಘ ಸುಮಾರು 34 ವರ್ಷ ಆಗಿದೆ ಬೆಂಗಳೂರಿನಲ್ಲಿ. ನಮ್ಮ ಗುರುಪೀಠ ಸೇವಾ ನಮ್ಮ ದೈವಜ್ಞ ಬ್ರಾಹ್ಮಣ ಮಠ ಸ್ಥಾಪನೆಯಾಗಿ 43 ವರ್ಷ ಆಗಿದೆ. ನಮ್ಮ ಮೂಲಸ್ಥ ಮಠ ಇರೋದು ಉತ್ತರ ಕನ್ನಡ ಜಿಲ್ಲೆಯ ಕರ್ಕಿ ಕ್ಷೇತ್ರದಲ್ಲಿ ನಮ್ಮ ಮಠ ಇದೆ. ಕರ್ನಾಟಕದಾದ್ಯಂತ ಸುಮಾರು ಒಂದು 4 ಲಕ್ಷ ಮೇಲ್ಪಟ್ಟು ನಮ್ಮ ಸಮಾಜದ ಬಾಂಧವರಿದ್ದಾರೆ. ಆ ಒಂದು ಸಂಘಟನೆ ಪ್ರಯುಕ್ತ ನಮ್ಮ ಶ್ರೀ ಕ್ಷೇತ್ರ ದೈವಜ್ಞ ಬ್ರಾಹ್ಮಣ ಮಠ ಯಶಸ್ವಿಯಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಬೇರೆ ಜಿಲ್ಲೆಗಳಿಂದ ಶಿವಮೊಗ್ಗ, ಬೆಳಗಾವಿ, ದಾವಣಗೆರೆ, ಉತ್ತರ ಕನ್ನಡ, ಹೊನ್ನಾವರದಿಂದ ತುಂಬ ಕ್ಷೇತ್ರದಿಂದ, ಮೈಸೂರು ಎಲ್ಲ ಕ್ಷೇತ್ರದಿಂದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಾನು ಮಹೇಶ್ ಶೇಟ್ ಅಂತೇಳಿ ಬೆಂಗಳೂರು ದೈವಜ್ಞ ಯುವಕ ಸಂಘದ ಅಧ್ಯಕ್ಷ. ತುಂಬ ವರ್ಷದಿಂದ ಈ ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿ ನಡೆಸ್ತಾ ಬಂದಿದ್ದಾರೆ. ಪ್ರತಿ ವರ್ಷವೂ ಇವರು ಸತ್ಯನಾರಾಯಣ ವ್ರತವನ್ನು ಆಚರಿಸಿ ನಮ್ಮ ಸಮಾಜದ ಎಲ್ಲ ಜನರಿಗೂ ಇಲ್ಲಿ ಸೇರುವಂಥ ವ್ಯವಸ್ಥೆ ಇವರು ಮಾಡಿರ್ತಾರೆ. ಇವರು ಭಾಳ ಈ ಸಮಾಜಕ್ಕೆ ಭಾಳ ಚಿರಋಣಿಗಳಾಗಿದ್ದಾರೆ. ಇವರ ಅತಿಯಾದ ನಮ್ಮ ಸಮಾಜದಲ್ಲಿ ಕಾರ್ಯಕರ್ತರಾಗಿ ನಮ್ಮ ಸಮಾಜವನ್ನು ಈ ರೀತಿ ಉತ್ತಮ ರೀತಿಯಲ್ಲಿ ಬೆಳೆಸಿದ್ದಕ್ಕೆ ನಮ್ಮ ಧನ್ಯವಾದಗಳು. 4,000 ಜನ ಸೇರಿ ಹೆಚ್ಚು ಕಡಿಮೆ 4,000ರಿಂದ 5,000 ಜನ ಈ ನಮ್ಮ ಕಾರ್ಯಕ್ರಮ ಇವತ್ತು ಭಾಗವಹಿಸಿದ್ದಾರೆ. ಇವತ್ತೊಂದು ಪೂರ್ವಕವಾಗಿ ಇವತ್ತೊಂದು ದೈವಜ್ಞ ದರ್ಶನ ಆಗಿದೆ. ಇದು ಸುಮಾರು ಒಂದು 20 ಜಿಲ್ಲಾವಾರು ಇವತ್ತು ಎಲ್ಲ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಯಿತು. ಮತ್ತು ನಮ್ಮ ಯುವಕ ಸಂಘದವರು ಯಾವಾಗಲೂ ಎಂದಿನಂತೆ ವರ್ಷ ಸತ್ಯನಾರಾಯಣ ಪೂಜೆ ಮಾಡ್ತಾ ಇದ್ರು. ಇವತ್ತು ಸತ್ಯನಾರಾಯಣ ಪೂಜೆಯಲ್ಲೇನೆ ಒಂದು ದೈವಜ್ಞ ದರ್ಶನನು ತುಂಬ ಒಂದು ಇವತ್ತು ಅಭೂತಪೂರ್ವವಾಗಿ ಯಾರು ಮೀಸಲು ಅಂದ್ಕೊಂಡು ಇರಲಿಲ್ಲ, ಆ ಥರ ಒಳ್ಳೆ ರೀತಿಯಲ್ಲಿ ಆಗಿದೆ. ಇವತ್ತು ನಮ್ಮ ದೈವಜ್ಞ ಜನರಿಗೆ ಒಂದು ಉತ್ಸಾಹದ ದಿವಸ ಅಂತ ಹೇಳ್ಬೋದು. ಹಾಗೆ ಇವತ್ತು ನಮ್ಮ ಇಬ್ಬರು ಗುರುಗಳ ಆಶೀರ್ವಾದ ಎಲ್ಲರಿಗೂ ಸಿಕ್ಕಿದೆ. ಹಾಗಾಗಿ ಇವತ್ತು ನಮ್ಮ ರಾಜ್ಯದಂತ ನಡೆದಿರುವ ದೈವಜ್ಞ ದರ್ಶನ ಇನ್ನೂ ಹೆಚ್ಚು ಯಶಸ್ವಿಯಾಗಲಿ ಮತ್ತು ನಮ್ಮ ದೈವಜ್ಞರೆಲ್ಲ ಇನ್ನೂ ಮುಂದೆ ಹೆಚ್ಚು ರಾಜಕೀಯದಲ್ಲಿ, ವಿದ್ಯಾ ಸಂಸ್ಥೆಯಲ್ಲಿ ಮತ್ತು ಎಲ್ಲ ಹಲವಾರು ಸಂಸ್ಥೆಗಳಲ್ಲಿ ಅವರು ಮುಂದುವರಲಿ ಅಂತ ಈ ಸಂದರ್ಭದಲ್ಲಿ ಸತ್ಯನಾರಾಯಣನ ಕೇಳಿಕೊಂಡು ಇವತ್ತು ಏನು ನೆರೆದಂಥ ಎಲ್ಲ ಜನರಿಗೂ ಯಶಸ್ವಿ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹೇಮಲತಾ ಸತೀಶ್ ಶೆಟ್ಟು, BBMP ಮಾಜಿ ಕಾರ್ಪೊರೇಟರ್.